ಸುಳ್ಳು ಹೇಳಿ ಮೋಸ ಮಾಡುವಂತಹ ಸುಧಾಕರ್ ಮಾತು ಕೇಳಿ ಅಕ್ಕ ತಂಗಿಯಾದ ಚಂದ್ರಿಕಾ ಹರಿತಾ ಕೆಲಸಕ್ಕಾಗಿ ಪಟ್ಟಣಕ್ಕೆ ಬಂದ್ರು. ರಸ್ತೆಯಲ್ಲಿ ಅಕ್ಕ ತಂಗಿ ಇಬ್ರನ್ನು ನಿಲ್ಲಿಸಿ ಸ್ವಲ್ಪ ದೂರದಲ್ಲಿ ಕಾಣುವ ಬಂಗ್ಲೆಯನ್ನು ತೋರಿಸಿ, ಚಂದ್ರಿಕಾ, ಹರಿತಾ, ಅಲ್ ನೋಡಿ, ಅಲ್ಲಿ ಕಾಣ್ತಾ ಇರುವ ದೊಡ್ಡ ಬಂಗ್ಲೆನ ನೋಡಿ. ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಆ ಬಂಗ್ಲೆನ ನೋಡಿದ್ರು. ತುಂಬಾ ಚೆನ್ನಾಗಿದೆ ಆ ಬಂಗ್ಲೆ. ಹೌದಕ್ಕ, ತುಂಬಾ ದೊಡ್ಡದಾಗಿ ಕೂಡ ಇದೆ. ನಿಮ್ಮನ್ನ ಇವಾಗ ಆ ಬಂಗ್ಲೆಗೇನೆ ಕೆಲ್ಸಕ್ಕೆ ಕಳಿಸ್ತೀನಿ. ನಿಮ್ ಜೊತೆ ಇರುವ ಹಣ, ಚಿನ್ನ ಎಲ್ಲವನ್ನೂ ನೀವಿಬ್ರು ನನಗೆ ಕೊಟ್ಟು ಆಮೇಲೆ ಹೋಗಿ. ನಿಮಗೆ ಯಾಕೆ ಕೊಡ್ಬೇಕು ಸುಧಾಕರಣ್ಣ? ಹೌದು, ನಿಮಗೆ ಯಾಕೆ ಕೊಡ್ಬೇಕು? ನಾನು ನಿಮ್ನ ಊರಿಂದ ಬರುವಾಗ ಏನ್ ಹೇಳ್ದೆ ಚಂದ್ರಿಕಾ? ದೊಡ್ಡ ಬಂಗ್ಲೆಯಲ್ಲಿ ಕೆಲಸ ಸಿಗ್ಬೇಕು ಅಂದ್ರೆ ಆ ಬಂಗ್ಲೆಯಲ್ಲಿ ವಾಚ್ಮ್ಯಾನ್ ಆಗಿರುವವರಿಗೆ ಸ್ವಲ್ಪ ಹಣವನ್ನು ಕೊಡ್ಬೇಕು ಅಂತ ಹೇಳಿದ್ರಿ. ಇವಾಗ ನಾನು ಹಣ ಕೇಳೋದು ಕೂಡ ಆ ವಾಚ್ಮ್ಯಾನಿಗೆ ಕೊಡ್ಲಿಕ್ಕೇನೆ. ಸರಿ, ಹಣ ಕೊಡಿ, ಆ ವಾಚ್ಮ್ಯಾನಿಗೆ ಕೊಟ್ಟು ನಾನ್ ಮಾತಾಡಿ ಬರ್ತೀನಿ. ಆಮೇಲೆ ನಿಮ್ಮಿಬ್ರನ್ನ ಬಂಗ್ಲೆಗೆ ಕರ್ಕೊಂಡೋಗ್ತೀನಿ. ಸಮಯನ ವ್ಯರ್ಥ ಮಾಡ್ಬೇಡಿ. ನಾವು ಲೇಟ್ ಮಾಡಿದ್ರೆ ಬೇರೆ ಯಾರಾದ್ರೂ ಹಣ ಕೊಟ್ಟು ಆ ಕೆಲ್ಸಕ್ಕೆ ಸೇರ್ಕೋತಾರೆ. ಆಮೇಲೆ ನಿಮ್ಮಿಷ್ಟ. ಕೆಲ್ಸ ಕೊಡ್ತೀನಿ ಅಂತ ಕರ್ಕೊಂಡ್ಬಂದು ಕೆಲ್ಸ ಕೊಟ್ಟಿಲ್ಲ ಅಂತ ನನ್ನ ಮಾತ್ರ ಬೈಬಾರ್ದು. ಸುಧಾಕರನ ಮಾತು ಕೇಳಿ ಅಕ್ಕ ತಂಗಿ ಇಬ್ರು ಎಲ್ಲಿ ಕೆಲ್ಸ ಹೋಗ್ಬಿಡುತ್ತೆ ಅಂತ ಭಯಪಟ್ಟು, ಯಾಕಣ್ಣ ಹಾಗೆಲ್ಲ ಮಾತಾಡ್ತೀರಾ? ನಿಮ್ಗೆ ಹಣ ತಾನೆ, ನಾವು ಕೊಡ್ತೀವಿ ಇರಿ. ಹೌದು ಸುಧಾಕರಣ್ಣ, ನಮ್ಗೆ ಆ ಬಂಗ್ಲೆಯಲ್ಲಿ ಕೆಲ್ಸ ಬೇಕು. ಮತ್ತೆ ಯಾಕೆ ಸುಮ್ನೆ ಸಮಯನ ವ್ಯರ್ಥ ಮಾಡ್ತೀರಾ? ನಿಮ್ ಜೊತೆ ಇರುವ ಹಣ, ಚಿಲ್ಲರೆ ಹಣ, ಚಿನ್ನ ಎಲ್ಲವನ್ನೂ ಕೊಡಿ. ಆ ವಾಚ್ಮೆನಿಗೆ ಕೊಟ್ಟು ಮಾತಾಡಿ ಬರ್ತೀನಿ. ಆಗ ಅವನು ಹಾಗೆ ಹೇಳಿದಾಗ ಪಾಪ ಹಳ್ಳಿಯ ಅಕ್ಕ ತಂಗಿ ಇಬ್ರು ಅವನನ್ನು ನಂಬಿ ಹಣವನ್ನು ಕೊಟ್ರು. ಅವರ ಜೊತೆ ಇರುವ ಹಣ, ಚಿನ್ನ, ₹1 ಕೂಡ ಮಿಕ್ಕದೆ ಎಲ್ಲವನ್ನೂ ಕೊಟ್ರು. ಇದೇ ಸಮಯಕ್ಕಾಗಿ ಕಾಯ್ತಾ ಇದ್ದ ಸುಧಾಕರ್ ಅದನ್ನೆಲ್ಲ ತೆಗೆದುಕೊಂಡು, ಚಂದ್ರಿಕಾ, ನೀವಿಬ್ರು ಇಲ್ಲೇ ಇರಿ, ನಾನು ಹೋಗಿ ಮಾತಾಡಿ ನಿಮ್ಮನ್ನು ಕರ್ಕೊಂಡೋಗ್ತೀನಿ. ಅದುವರೆಗೂ ಇಲ್ಲೇ ಇರಿ. ಸರಿ ಸುಧಾಕರಣ್ಣ, ನೀವು ಬರುವವರೆಗೂ ಇಲ್ಲೇ ಇರ್ತೀವಿ. ಹಾಗೆ ಹೇಳಿ ಸುಧಾಕರ್ ಅದನ್ನೆಲ್ಲ ತೆಗೆದುಕೊಂಡು ಬಂಗ್ಲಾ ಕಡೆ ಹೋದ. ರಸ್ತೆಯಲ್ಲಿ ನಿಂತಿರುವ ಅಕ್ಕ ತಂಗಿ ಇಬ್ರು ಸುಧಾಕರ್ನ ನೋಡ್ತಾನೇ ಇದ್ರು. ಸ್ವಲ್ಪ ಸಮಯ ಆದ್ಮೇಲೆ ಸುಧಾಕರ್ ಅವರಿಗೆ ಕಾಣಲಿಲ್ಲ. ಅವರು ತುಂಬಾನೇ ಭಯಪಟ್ರು. ಅವನು ಬಂಗ್ಲೆಗೆ ಬಂದಿರ್ತಾನೆ ಅಂತ ಅಕ್ಕ ತಂಗಿ ಇಬ್ರು ಯೋಚನೆ ಮಾಡಿ ಅವರು ಕೂಡ ಅಲ್ಲಿಗೆ ಬಂದ್ರು. ಸ್ವಲ್ಪ ಸಮಯದ ನಂತರ ರಸ್ತೆಯಲ್ಲಿ ನಿಂತಿರುವ ಹರಿತನಿಗೆ ಕಾಲ್ ನೋವಾಯಿತು. ಅಕ್ಕ, ತುಂಬಾ ಹೊತ್ತು ನಿಲ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲಕ್ಕ, ನಾನು ಇಲ್ಲೇ ರೋಡಲ್ಲೇ ಕೂರ್ತೀನಿ. ರೋಡಲ್ಲಿ ಬೇಡ ತಂಗಿ, ಸುಧಾಕರಣ್ಣ ಬಂಗ್ಲೆ ಒಳಗೆ ತಾನೆ ಹೋಗಿದ್ದಾರೆ. ನಾವು ಕೂಡ ಬಂಗ್ಲೆ ಹೊರಗೆ ಹೋಗಿ ಕೂತ್ಕೊಳ್ಳೋಣ. ಆಮೇಲೆ ಅವರು ಹೊರಗೆ ಬಂದ್ಮೇಲೆ ಅವ್ರನ್ನ ನೋಡಿದ್ಮೇಲೆ ಅವರು ನಮ್ನ ಮನೆಯೊಳಗೆ ಕರ್ಕೊಂಡೋಗ್ತಾರೆ. ಹೌದಕ್ಕ, ಬನ್ನಿ ಬಂಗ್ಲೆ ಒಳಗೆ ಹೋಗೋಣ. ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಬಂಗ್ಲೆ ಒಳಗೆ ಬಂದ್ರು. ಆ ಬಂಗ್ಲೆ ಎದುರಿನಲ್ಲಿರುವ ವಾಚ್ಮ್ಯಾನ್ ಅಕ್ಕ ತಂಗಿ ಇಬ್ರನ್ನು ನೋಡಿ, ಯಾರಮ್ಮ ಬೇಕು ನಿಮ್ಗೆ? ನಮ್ಮ ಸುಧಾಕರಣ್ಣನ ನೋಡ್ಕೊಂಡ್ ಬಂದೋರಿ. ನಮ್ಮ ಸುಧಾಕರಣ್ಣ ನಮಗೆ ಈ ಬಂಗ್ಲೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ನಮ್ ಜೊತೆ ಇರುವ ಹಣ, ಚಿನ್ನ, ಚಿಲ್ಲರೆ ಕೂಡ ತಗೊಂಡ್ಬಂದ್ರು. ಆ ಸುಧಾಕರಣ್ಣನ ಕರೆದ್ರೆ ನಮ್ಮ ಕೆಲಸ ಎಲ್ಲಿ ಅಂತ ನೋಡ್ಕೊಂಡು ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಡು ಇಲ್ಲೇ ಇದ್ದೋಗ್ತೀವಿ. ಇಲ್ಲಿ ನೋಡಿಯಮ್ಮ ಅಕ್ಕ ತಂಗಿ, ಆ ಸುಧಾಕರನ್ನವನು ತುಂಬಾ ಮೋಸಗಾರ. ಇಲ್ಲಿ ಕೆಲ್ಸ ಇದೆ ಅಂತ ಹೇಳಿ ತುಂಬಾ ಹೆಣ್ಮಕ್ಳಿಗೆ ಮೋಸ ಮಾಡಿ ಅವ್ರ ಜೊತೆ ಇರುವ ಹಣ, ಚಿನ್ನವನ್ನು ತೆಗೆದುಕೊಂಡು ಓಡೋಗ್ಬಿಟ್ಟಿದ್ದಾನೆ. ಬರದಿಲ್ಲ. ಅವನ ಮೋಸ ಮಾತಿಗೆ ತುಂಬಾ ಹುಡುಗಿಯರು ಮೋಸ ಹೋಗಿದ್ದಾರೆ. ಇವಾಗ ನಿಮ್ಮನ್ನು ಯಾರೂ ಕಾಪಾಡೋದಿಲ್ಲ. ನಮ್ ಸರ್ ಬರೋ ಟೈಮ್ ಆಯ್ತು, ಹೊರಡಿ. ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಕಣ್ಣೀರು ಹಾಕಿಕೊಂಡು ತುಂಬಾ ಚಿಂತೆಯಿಂದ ರಸ್ತೆ ಬಳಿ ಬಂದು ನಿಂತ್ರು. ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಎಲ್ಲಿ ಇರ್ಬೇಕು ಅಂತಾನೂ ಗೊತ್ತಾಗಿಲ್ಲ. ಹಾಗಿರುವಾಗ ಮಳೆ ಬರ್ತಾ ಇತ್ತು. ಹೀಗೆ ರಸ್ತೆ ಬದಿಯಲ್ಲಿ ನಿಂತುಕೊಂಡು ಕಣ್ಣೀರು ಹಾಕ್ತಾ ಇರುವ ಅಕ್ಕ ತಂಗಿಗೆ ರಸ್ತೆ ಬದಿಯಲ್ಲಿ ನಿಂತಿರುವ ಹಾಳಾಗಿರುವ ಬಸ್ಸನ್ನು ನೋಡಿದ್ರು. ತಂಗಿ, ಅಲ್ಲೊಂದು ಹಳೆ ಬಸ್ ಇದೆ ಅಲ್ವಾ, ಅದ್ರಲ್ಲಿ ಹೋಗಿ ನಿಂತ್ಕೊಳ್ಳೋಣ ಬಾ. ಅಕ್ಕ, ಆ ಬಸ್ನ ನೋಡಿದ್ರೆ ತುಂಬಾ ಹಳೇದಾಗಿರುವ ಹಾಗಿದೆ. ಅದ್ರಲ್ಲಿ ಹುಳ, ಹಾವು ಏನಾದ್ರೂ ಇರುತ್ತೆ. ಇಲ್ಲದಿದ್ರು ಯಾರಾದ್ರೂ ಮನುಷ್ಯರಾದ್ರೂ ಇರ್ತಾರೆ. ನಾವು ಆ ಬಸ್ ಹತ್ರ ಹೋದ್ರೆ ಯಾರಾದ್ರೂ ನಮ್ಮನ್ನು ಬೈಬೋದು ಅಕ್ಕ. ನೀನು ಹೇಳೋದು ಕೂಡ ಸರಿನೇ ಆಗಿರ್ಬೋದು ತಂಗಿ, ಆದ್ರೆ ನಮಗೆ ಇವಾಗ ಅದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಾವು ಪಟ್ಟಣಕ್ಕೆ ಹೊಸಬ್ರು, ಮಳೆಯಲ್ಲಿ ಹೀಗೆ ನೆನಿತಾನೆ ನಿಂತ್ರೆ ಏನಾಗೋದು? ಸದ್ಯಕ್ಕೆ ಹೋಗಿ ಆ ಬಸ್ಸಲ್ಲಿ ಸ್ವಲ್ಪ ಹೊತ್ತು ನಿಲ್ಲೋಣ. ಅಕ್ಕ, ನನಗೆ ಅಳು ಬರ್ತಿದೆ ಅಕ್ಕ. ನೀನು ಸಣ್ಣವಳಾದ ಕಾರಣ ಹೊರಗಡೆ ಹೇಳ್ತಾ ಇದ್ದೀಯ. ನಿನ್ಕಿಂತ ದೊಡ್ಡವಳಾದ ಕಾರಣ ಎಲ್ಲ ನೋವನ್ನು ಮನ್ಸಲ್ಲೇ ಇಟ್ಕೊಂಡು ಅಳ್ತಾ ಇದ್ದೀನಿ. ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಇರುವಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಆ ಬಸ್ಸೊಳಗೆ ಹೋದ. ಆ ಬಸ್ಸೊಳಗೆಯಿಂದ ಯಾವುದೇ ಹುಳ, ಹಾವು ಯಾವುದೇ ಹೊರಗೆ ಬರ್ಲಿಲ್ಲ. ಅಕ್ಕ, ಆ ವ್ಯಕ್ತಿ ಆ ಬಸ್ಸೊಳಗೆ ಹೋದ್ರು, ಆದ್ರೂ ಅದ್ರೊಳಗಿಂದ ಏನು ಬರ್ಲಿಲ್ಲ. ಹಾಗಾದ್ರೆ ಆ ಬಸ್ಸಲ್ಲಿ ಹಾವು, ಜಿರಳೆ, ಪಲ್ಲಿ ಅಂತ ಏನೂ ಇಲ್ಲ ಅನ್ಸುತ್ತೆ. ಇವಾಗ ಯಾವ ಭಯ ಇಲ್ಲದೆ ಆ ಬಸ್ಸೊಳಗೆ ಹೋಗೋಣ ಬಾಕ. ಹೀಗೆ ಅಕ್ಕ ತಂಗಿ ಇಬ್ರು ಬಸ್ಸೊಳಗೆ ಹೋದ್ರು. ಆ ಬಸ್ಸೊಳಗಿರುವ ವ್ಯಕ್ತಿ ಅಕ್ಕ ತಂಗಿ ಇಬ್ರನ್ನು ನೋಡಿ, ಯಾರಮ್ಮ ನೀವು? ಈ ಬಸ್ಸೊಳಗೆ ಯಾಕೆ ಬಂದ್ರಿ? ನಡೆದ ವಿಚಾರವನ್ನು ಹೇಳಿದ್ರು. ಆ ವ್ಯಕ್ತಿ ಆ ವಿಷಯವನ್ನು ಕೇಳಿ, ಚಿಂತೆ ಮಾಡ್ಬೇಡಿ ಮಕ್ಳೇ, ಮೋಸ ಮಾಡಿದವನು ಮೋಸಗಾರನಾಗಿಯೇ ಹೋಗ್ತಾನೆ. ಇಂದಿನಿಂದ ಈ ಬಸ್ಸೇ ನಿಮಗೆ ಮನೆ. ನನಗೂ ಇಷ್ಟು ವರ್ಷಗಳ ಕಾಲ ಮನೆಯಾಗಿ ಇತ್ತು. ಇಂದಿನಿಂದ ನಿಮ್ಮನ್ನು ನೋಡ್ಕೊತದೆ. ನಾನು ಎಲ್ಲಾದ್ರೂ ಹೊರಗಡೆ ಹೋಗಿ ಜೀವನ ಮಾಡ್ಕೋತೀನಿ. ನೀವಿಬ್ರು ಭದ್ರವಾಗಿ ಇರಿ. ಅಯ್ಯ, ನೀವೆಲ್ಲೂ ಹೋಗ್ಬೇಡಿ, ನಾವು ಕೂಡ ನಿಮ್ ಜೊತೆನೆ ಇಲ್ಲೇ ಇರ್ತೀವಿ. ಸರಿ ಮಕ್ಳೇ, ಯಾವಾಗ ತಿಂದ್ರೋ ಏನೋ, ನನ್ನ ಹತ್ರ ರೊಟ್ಟಿ ಇದೆ, ತಗೊಂಡು ತಿನ್ನಿ. ಅಯ್ಯ, ನಮಗೆ ಇವಾಗ ಹಸಿವಾಗ್ತಾ ಇಲ್ಲ, ನೀವು ಊಟ ಮಾಡಿ. ಹೀಗೆ ಅಕ್ಕ ತಂಗಿ ಇಬ್ರು ಯೋಚನೆ ಮಾಡಿ ಅಳ್ತಾ ಇದ್ರು. ಆ ವ್ಯಕ್ತಿ ರೊಟ್ಟಿಯನ್ನು ತಿಂತಾ ಇದ್ರು. ಹೀಗೆ ಸ್ವಲ್ಪ ಸಮಯವಾಯಿತು. ಇಲ್ಲಿ ನೋಡಿ ಮಕ್ಳೇ, ನನ್ನ ಹೆಸರು ಚಂದ್ರಯ್ಯ, ನಿಮ್ಮ ಹೆಸರು ಹೇಳಿ. ದೊಡ್ಡಯ್ಯ, ನನ್ನ ಹೆಸರು ಹರಿತಾ, ನನ್ನ ಅಕ್ಕನ ಹೆಸರು ಚಂದ್ರಿಕಾ. ನಮಗೆ ಅಪ್ಪ ಅಮ್ಮ ಇಲ್ಲ, ನಾವು ಅನಾಥರು. ನಮಗೆ ಗೊತ್ತಿರುವ ಸುಧಾಕರಣ್ಣ ನಮಗೆ ಮೋಸ ಮಾಡಿದ್ರು.
ನಡೆದು ಹೋದ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾನೆ ಇದ್ರೆ ಮುಂದೆ ಏನಮ್ಮ ಸಿಗುತ್ತೆ? ಇರ್ಲಿಕ್ಕೆ ಇವಾಗ ಬಸ್ಸಿನ ಮನೆ ಸಿಕ್ತು. ಹೀಗೆ ಕೆಲ್ಸಕ್ಕೂ ಒಂದು ಕೆಲಸವನ್ನು ಹುಡ್ಕೊಂಡ್ರೆ ಹೊಟ್ಟೆ ಹಸಿವಲ್ಲಿ ಇರ್ಬೇಕಾಗಿಲ್ಲ. ಇಲ್ಲಿ ನಮ್ಗೆ ಯಾರನ್ನ ಗೊತ್ತಿಲ್ಲ ದೊಡ್ಡಯ್ಯ, ನಮಗೆ ಯಾರು ಇಲ್ಲಿ ಕೆಲಸ ಕೊಡ್ತಾರೆ? ಯಾರು ಕೆಲಸ ಕೊಡ್ತಾರೆ ಅಂತ ನೀವು ಇಲ್ಲೇ ಇದ್ರೆ ಹೇಗಮ್ಮ ಕೆಲಸ ಸಿಗುತ್ತೆ? ಆ ಕಡೆ ರೋಡಿನ ಕಡೆ ಹೋಗಿ, ನಾಚಿಕೆ ಪಟ್ಕೋಬೇಡಿ, ಕೆಲಸವನ್ನು ಕೇಳಿ, ಖಂಡಿತ ಕೆಲಸ ಸಿಗುತ್ತೆ. ಸರಿ ದೊಡ್ಡಯ್ಯ, ಮಳೆ ನಿಂತ ಮೇಲೆ ಹೋಗಿ ನಿಂತ್ಕೋತೀವಿ. ಹೀಗೆ ಚಿಂತೆಯಿಂದ ಮಾತಾಡ್ತಾ ಇದ್ರು. ಕತ್ತಲಾಯಿತು. ದೊಡ್ಡಯ್ಯ ಅವರ ಕೈಯಲ್ಲಿರುವ ದೀಪವನ್ನು ಕಸಿ ಇಟ್ರು. ಅಕ್ಕ ತಂಗಿ ಇಬ್ರು ಅವರ ಬಳಿ ಇದ್ದ ರೊಟ್ಟಿಯನ್ನು ತಿಂದ್ರು. ಬೆಳಗಾಯಿತು. ದೊಡ್ಡಯ್ಯ ಮನೆಯಲ್ಲಿ ಕಾಣ್ತಾ ಇರ್ಲಿಲ್ಲ. ತಂಗಿ, ದೊಡ್ಡಯ್ಯ ಕೆಲ್ಸಕ್ ಹೋಗಿರ್ಬೇಕು, ನಾವು ಕೂಡ ಕೆಲ್ಸ ಹುಡ್ಕೋಣ. ಹೌದಕ್ಕ, ಬಾ. ಹೀಗೆ ಅಕ್ಕ ತಂಗಿ ಇಬ್ರು ಬಸ್ಸಿನಿಂದ ಹೊರಗೆ ಬಂದು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದ್ರು. ಚಂದ್ರಿಕಾ ತರಕಾರಿ ಮಾರುವ ಅಮ್ಮನತ್ರ ಬಂದ್ಲು. ಯಾವ ತರಕಾರಿ ಬೇಕಮ್ಮ? ತರಕಾರಿ ಏನು ಬೇಡಮ್ಮ, ನನಗೆ ಕೆಲ್ಸ ಬೇಕು. ನಿಮ್ಮತ್ರ ಏನಾದ್ರೂ ಕೆಲ್ಸ ಇದ್ರೆ ಕೊಡ್ತೀರಾ? ನಿನ್ನ ಮುಖ ನೋಡಿದ್ರೆ ಚೆನ್ನಾಗಿ ಇದ್ದ ಹುಡುಗಿ ರೀತಿ ಅನ್ಸುತ್ತೆ. ನೀನು ತರಕಾರಿ ಮಾರ್ತೀಯಮ್ಮ? ಮಾರ್ತೀನಮ್ಮ. ನೀವು ಹೇಳಿದ ಹಾಗೆ ನಾನು ನನ್ನ ತಂಗಿ ನಮ್ಮ ಊರಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದೋ. ಹೀಗೆ ನಡೆದ ವಿಚಾರವನ್ನು ಹೇಳಿದ್ಲು. ಆ ಅಮ್ಮ ಚಂದ್ರಿಕಾ ಹೇಳಿದ ಕಥೆಯನ್ನು ಕೇಳಿ ಕಣ್ಣೀರನ್ನು ಹಾಕಿದ್ರು. ಅಯ್ಯೋ ಮಗಳೇ, ಅಷ್ಟು ದೊಡ್ಡ ಕಷ್ಟ ಬಂತಮ್ಮ. ಇಲ್ ನೋಡಮ್ಮ, ಬೆಳಿಗ್ಗೆ ಬೇಗನೆ ಬಂದು ತರಕಾರಿನ ಮಾರಿಕೊಡ್ಬೇಕು. ನಿನಗೆ ಆ ದಿನದ ಸಂಬಳವನ್ನು ಅವತ್ತೇ ಕೊಡ್ತೀನಿ. ಆ ಮಾತು ಕೇಳಿ ಚಂದ್ರಿಕನಿಗೆ ತುಂಬಾನೇ ಸಂತೋಷವಾಯಿತು. ಆ ಕಮಲಮ್ಮನ್ ಜೊತೆ ಮಾತಾಡಿ ತರಕಾರಿನ ತಗೊಂಡು ನನ್ನ ತಂಗಿ ಎಲ್ಲಿದ್ದಾಳೋ ಏನೋ ಹೀಗೆ ಬಸ್ಸಿನ ಮನೆಗೆ ಬಂದ್ಲು. ಹರಿತಾ ಒಂದು ದಿನಸಿ ಅಂಗಡಿಗೆ ಹೋದ್ಲು. ಅಂಗಡಿಯವನು ಹರಿತನ ನೋಡಿ, ಹೇಳಮ್ಮ, ಏನ್ ಬೇಕು? ನನಗೆ ಕೆಲ್ಸ ಬೇಕು. ಕೆಲ್ಸ ಬೇಕಾ? ನನ್ನತ್ರ ಇವಾಗ ಯಾವ ಕೆಲ್ಸನೂ ಇಲ್ಲ. ಹಾಗೆ ಹೇಳಿದ ಅಂಗಡಿಯವನ ಜೊತೆ ಹರಿತಾ ನಡೆದ ವಿಚಾರವನ್ನು ಹೇಳಿದ್ಲು. ಅಂಗಡಿಯವನಿಗೆ ಹರಿತನ ಮೇಲೆ ಪಾಪ ಅನ್ಸ್ತು. ಹರಿತನಿಗೆ ತನ್ನ ದಿನಸಿ ಅಂಗಡಿಯಲ್ಲಿ ಕೆಲಸವನ್ನು ಕೊಟ್ಟ. ಹರಿತ ಸಂತೋಷದಿಂದ ಮನೆಗೆ ಬಂದ್ಲು. ಅಕ್ಕ ತಂಗಿ ಇಬ್ರು ಸಂತೋಷ ಪಟ್ಕೊಂಡು ಸಿಕ್ಕಿದ ಕೆಲಸವನ್ನು ಮಾಡ್ತಾ ಇದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಒಬ್ಬ ಕಳ್ಳ ಹಣ ಇರುವ ಬ್ಯಾಗ್ ಅನ್ನು ಕದ್ಕೊಂಡು ಓಡಿ ಬರ್ತಾ ಇದ್ದ. ದಾರಿ ಮಧ್ಯದಲ್ಲಿ ಆ ಬ್ಯಾಗ್ ಅನ್ನು ಬಸ್ಸಲ್ಲೇ ಎಸೆದು ಅಲ್ಲಿಂದ ಓಡಿ ಹೋದ. ತಂಗಿ, ಯಾರೋ ಕಳ್ಳ ಎದ್ರಿ ಹೋಗಿ ಹಣ ಮತ್ತು ಚಿನ್ನ ಇರುವ ಈ ಬ್ಯಾಗ್ ಅನ್ನು ಇಲ್ಲೇ ಎಸ್ದು ಹೋಗಿದ್ದಾನೆ. ಇದ್ರಲ್ಲಿ ಅಡ್ರೆಸ್ ಇದೆ, ನಾಳೆ ಬೆಳಿಗ್ಗೆ ನಾವು ಹೋಗಿ ಇದನ್ನ ಅವರಿಗೆ ತಲುಪಿಸೋಣ. ಹೀಗೆ ಅಕ್ಕ ತಂಗಿ ಇಬ್ರು ಅವರನ್ನು ಹುಡುಕಿಕೊಂಡು ಹಣ ತಗೊಂಡೋಗಿ ಕೊಟ್ರು. ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಿದ ಆ ಹಣವಂತರು ಅಕ್ಕ ತಂಗಿ ಇಬ್ರು ಜೀವನ ಮಾಡಲು ಒಂದು ಅಂಗಡಿಯನ್ನು ಇಟ್ಟುಕೊಟ್ರು. ಅಕ್ಕ ತಂಗಿ ಇಬ್ರು ಬಸ್ಸಿನ ಮನೆಯಲ್ಲಿ ಇದ್ದುಕೊಂಡು ಅಂಗಡಿಯನ್ನು ನೋಡಿಕೊಂಡು ಸಂತೋಷವಾಗಿ ಜೀವನ ಮಾಡ್ತಿದ್ರು.